GBA ಚುನಾವಣೆ ಆಗಸ್ಟ್ 31ರ ಒಳಗೆ ಚುನಾವಣೆಯ ಪ್ರಕ್ರಿಯೆಗಳನ್ನೆಲ್ಲ ಮಾಡಿ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಆದೇಶ ಇತ್ತು. ಮತ್ತೆ ಎಕ್ಸ್ಟೆನ್ಷನ್ ಕೇಳ್ಕೊಂಡು ಬರಬೇಡಿ, ಆಗಸ್ಟ್ 31 ಡೆಡ್ ಲೈನು, ಇದನ್ನ ಮತ್ತೆ ವಿಸ್ತರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈಗ SIR ನಡೀತಾ ಇದೆ. ನೀವು ವಿಧಿಸಿರುವ ಗಡುವನ್ನ 4 ತಿಂಗಳು ವಿಸ್ತರಣೆ ಮಾಡಿ ಡಿಸೆಂಬರ್ 31ರ ತನಕ ಟೈಮ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರದಿಂದ ಅರ್ಜಿ ಸಲ್ಲಿಸಲಾಗಿದೆ. GBAದ 5 ಪಾಲಿಕೆಗಳ ಚುನಾವಣೆ ನಡೆಸೋದಕ್ಕೆ 60,000 ಸಿಬ್ಬಂದಿ ಬೇಕು. ಈಗಾಗಲೇ SIR ಪ್ರಕ್ರಿಯೆಗೆ 10,000 ಸಿಬ್ಬಂದಿ ನಿಯೋಜನೆಯಾಗಿದೆ. ಬೆಂಗಳೂರಿನ 27 ವಾರ್ಡ್ಗಳಲ್ಲಿ ರಾಜ್ಯ ಚುನಾವಣಾ ಆಯೋಗ SIR ನಡೆಸ್ತಾ ಇದೆ. SIR ಪೂರ್ಣಗೊಂಡ ನಂತರ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರದ ಅರ್ಜಿ. ಎಲೆಕ್ಷನ್ ಕಮಿಷನ್ ಇನ್ನೇನು ಚುನಾವಣೆಗಳನ್ನು ಘೋಷಿಸೋದಕ್ಕೆ ತಯಾರಾಗಿತ್ತಂತೆ. ಅಷ್ಟರಲ್ಲಿ ಈ ಅರ್ಜಿ ಸಲ್ಲಿಕೆಯಾಗಿದೆ. ವಾಸ್ತವದಲ್ಲಿ ಸಮಸ್ಯೆಗಳಿದ್ದಾವೆ ಅಂದ್ರು ಮುಖ್ಯಮಂತ್ರಿ DK ಶಿವಕುಮಾರ್. ಎಲ್ಲ ಅಧಿಕಾರಿಗಳಿಗೆ ಬಿಟ್ಟಿದ್ದೀವಿ, ನಾವು ಮಧ್ಯಪ್ರವೇಶ ಮಾಡೋದಿಲ್ಲ, ನಾವು GBA ಎಲೆಕ್ಷನ್ಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದೀವಿ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹೇಳಿಕೆ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನು ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ರಾಜ್ಯ ಸರ್ಕಾರಕ್ಕೆ ಎಲೆಕ್ಷನ್ ಮಾಡೋ ಮನಸ್ಸಿಲ್ಲ ಅಂದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಮನಸ್ಸಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರು ಹೇಳುದು. ರಾಜ್ಯ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಅರ್ಜಿಯನ್ನು ಹಾಕಿರುವಂತ ತಮಗೆ ಗೊತ್ತಿದೆ. ಹಾಗಾಗಿ ಇವರು ಯಾವಾಗ ಚುನಾವಣೆ ಮಾಡಬೇಕು, ಆಗಸ್ಟ್ ಎಂಡ್ ಅಂತ್ಯದೊಳಗೆ ಚುನಾವಣೆ ಮಾಡಬೇಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ಈಗ SIR ಅನ್ನು ನೆಪ ಮಾಡಿಕೊಂಡು ಮತ್ತೆ ಚುನಾವಣೆ ಮುಂದೂಡ್ತಾ ಇರ್ತಕ್ಕಂಥದ್ದು ದುರ್ದೈವ. ರಾಜ್ಯ ಸರ್ಕಾರ ಈ ಚುನಾವಣೆ GBA ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ನಡೆಸ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತಿಲ್ಲ. ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡತಕ್ಕಂಥ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಇಲ್ಲ. ಇದ್ರ ನಡುವೆ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ.
ತೊಂದರೆ ಏನಾಗಿದೆ ಅಂದರೆ SIR ಮಾಡೋಕ್ಕೆ ಅವ್ರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಹೋಮ್ ಗಾರ್ಡ್ಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಒಂದು ಅಂಗನವಾಡಿಗಳವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ದರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡೋಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊರಡಿಸ್ಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸ್ಬೇಕು. ಒಂದು 15ನೇ ತಾರೀಕು ಇಲ್ಲಾಂದರೆ 30ನೇ ತಾರೀಕು ಒಳಗಡೆ ಹೊರಡಿಸ್ಬೇಕು. ಅದಾದ ನಂತರ ಎಲೆಕ್ಟ್ರಲ್ ರೋಲ್ಸ್ ಮಾಡಬೇಕಲ್ಲ, ಅದನ್ನು ಕ್ಲಾರಿಟಿ ಇಲ್ಲ. ಯಾವ ಎಲೆಕ್ಟ್ರಲ್ ರೋಲ್ಸ್ ಮೇಲೆ ನಾವು ಚುನಾವಣೆ ಮಾಡಬೇಕು ಅಂಥೇಳಿ ಅದಕ್ಕೆ ಸರ್ಕಾರದವ್ರು ಹೋಗಿರೋದಲ್ಲ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ಏನಂತೀರ ಡಿಸಡ್ವಾಂಟೇಜ್ ಏನಿದೆ ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಈ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ನೋಡೋಣ. ಸರ್ಕಾರಕ್ಕೆ ನಾವು ಚುನಾವಣೆ ಮಾಡಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ತೊಂದರೆ ಏನಾಗಿದೆ ಅಂದರೆ SIR ಮಾಡೋಕ್ಕೆ ಅವ್ರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಹೋಮ್ ಗಾರ್ಡ್ಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಒಂದು ಅಂಗನವಾಡಿಗಳವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ದರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡೋಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊರಡಿಸ್ಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸ್ಬೇಕು. ಒಂದು 15ನೇ ತಾರೀಕು ಇಲ್ಲಾಂದರೆ 30ನೇ ತಾರೀಕು ಒಳಗಡೆ ಹೊರಡಿಸ್ಬೇಕು. ಅದಾದ ನಂತರ ಎಲೆಕ್ಟ್ರಲ್ ರೋಲ್ಸ್ ಮಾಡಬೇಕಲ್ಲ, ಅದನ್ನು ಕ್ಲಾರಿಟಿ ಇಲ್ಲ. ಯಾವ ಎಲೆಕ್ಟ್ರಲ್ ರೋಲ್ಸ್ ಮೇಲೆ ನಾವು ಚುನಾವಣೆ ಮಾಡಬೇಕು ಅಂಥೇಳಿ ಅದಕ್ಕೆ ಸರ್ಕಾರದವ್ರು ಹೋಗಿರೋದಲ್ಲ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ಏನಂತೀರ ಡಿಸಡ್ವಾಂಟೇಜ್ ಏನಿದೆ ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಈ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ನೋಡೋಣ. ಸರ್ಕಾರಕ್ಕೆ ನಾವು ಚುನಾವಣೆ ಮಾಡಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ತೊಂದರೆ ಏನಾಗಿದೆ ಅಂದರೆ SIR ಮಾಡೋಕ್ಕೆ BBMP ಇತ್ತು ಮೊದಲು. 2020 ಸೆಪ್ಟೆಂಬರ್ಗೆ ಅದರ ಅವಧಿ ಮುಗಿದಿದೆ. 2020 ಸೆಪ್ಟೆಂಬರ್. ಇಲ್ಲಿ ತನಕ ಎಲೆಕ್ಷನ್ ಇಲ್ಲ. ನಮ್ಮ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಇನ್ನೇನು ಅಧಿಸೂಚನೆ ಹೊರಡಿಸುವುದಕ್ಕೆ ಚುನಾವಣಾ ಆಯೋಗ ತಯಾರಾಗಿತ್ತು ಅಂದರೆ ಏನರ್ಥ? SIR ಪ್ರಕ್ರಿಯೆ ಮಧ್ಯದಲ್ಲೇ ಅಧಿಸೂಚನೆ ಹೊರಡ್ತಿತ್ತ? ಅದಕ್ಕೆ ಹೌದು ಅನ್ನೋದಾದ್ರೆ ಯಾವ ವೋಟರ್ ಲಿಸ್ಟ್ ಮೇಲೆ, ಹಳೆ ವೋಟರ್ ಲಿಸ್ಟ್ ಮೇಲೆ ಮಾಡಬೇಕು ಅಂತ ಚುನಾವಣಾ ಆಯೋಗಕ್ಕಿದೆಯಾ ಅಥವಾ ಸುಪ್ರೀಂ ಕೋರ್ಟ್ನ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಏನಾದ್ರು ಇದೆಯಾ ಅದಕ್ಕೆ? ಅಲ್ಲ, SIR ಜೊತೆಗೆ ರಾಜ್ಯ ಚುನಾವಣಾ ಆಯೋಗ ಕೂಡ ಮತಪಟ್ಟಿಯ ಪರಿಷ್ಕರಣೆಗೆ ಶುರು ಮಾಡಿದ್ರು. ಅದೇ ಪಟ್ಟಿಯ ಇಟ್ಕೊಂಡು ಅವರು ಚುನಾವಣೆ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಅಂದ್ರೆ ಪರಿಷ್ಕರಣೆಗೊಂಡ ಮತಪಟ್ಟಿಯ ಬಗ್ಗೆ ಅವರೇನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಹೌದು, ರಾಜ್ಯ ಚುನಾವಣಾ ಆಯೋಗವೇ ನಮ್ಮದೇ ಮತಪಟ್ಟಿಯನ್ನು ಇಟ್ಕೊಂಡು ಚುನಾವಣೆ ಮಾಡ್ತೀವಿ ಅಂತೇಳಿ ಮೊದಲೇ ಘೋಷಣೆ ಮಾಡಿದ್ರು. SIRಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನಾವು ಯಾವ ಮತಪಟ್ಟಿಯನ್ನ ಆಧಾರವಾಗಿ ಇಟ್ಕೊಂಡು ಚುನಾವಣೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಚುನಾವಣಾ ಆಯೋಗದ ವಿವೇಚನೆಗೆ ಇರುತ್ತೆ. ಹಾಗಾಗಿ ನಾವು ಮತಪಟ್ಟಿ ಪರಿಷ್ಕರಣೆ ಮಾಡಿ ಅದರ ಮೇಲೇನೆ ಚುನಾವಣೆ ನಡೆಸ್ತೀವಿ ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಅವರು ಚುನಾವಣೆ ಘೋಷಣೆ ಮಾಡೋದಕ್ಕೆ ತಯಾರಿಯನ್ನು ಕೂಡ ನಡೆಸಿದ್ರು. ಈ ಲೋಕಲ್ ಬಾಡಿ ಚುನಾವಣೆಗಳು ಅಂದ್ರೆ 30 ದಿನಗಳ ಕಾಲ ಇರುತ್ತೆ. ಅಂದ್ರೆ ಅವರು ಹತ್ತತ್ರ ಈ ತಿಂಗಳಿನ 15ರಿಂದ 20ನೇ ತಾರೀಕಿನ ಒಳಗಡೆ ಚುನಾವಣೆ ಘೋಷಣೆ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ರು. ಚುನಾವಣಾ ಆಯೋಗ SIR ಮಾಡ್ತಾ ಇದ್ದಾರೆ, ಸರ್ಕಾರ ಸಿಬ್ಬಂದಿಗಳಿಲ್ಲ, ಅದರ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನಮಗೆ ಇರುವಂತದ್ದೇನು, ಸುಪ್ರೀಂ ಕೋರ್ಟ್ ನಿರ್ದೇಶನ ಆಗಸ್ಟ್ 30ರ ಒಳಗೆ ಚುನಾವಣೆಯನ್ನ ನಡೆಸಬೇಕು ಅನ್ನುವಂಥ ಅದರ ಬಗ್ಗೆ ಮಾತ್ರ ನಾವು ಕಾಳಜಿ ವಹಿಸ್ತೀವಿ. ಸರ್ಕಾರ ಮತ್ತು SIRನ ವಿಚಾರದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರು. ಆದರೆ ಈಗ GBA ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡಿಕೊಂಡಿರೋ ಪ್ರಕಾರ SIR ಪ್ರಕ್ರಿಯೆ ಪ್ರೊಸೆಸ್ನಲ್ಲಿ ಇದೆ. ಇದು ಮುಗಿಯೋದಕ್ಕೆ ಅಕ್ಟೋಬರ್ 7ನೇ ತಾರೀಕು ಆಗುತ್ತೆ. ಅಕ್ಟೋಬರ್ 7ನೇ ತಾರೀಕು ಅಂತಿಮ ಮತಪಟ್ಟಿ ಅಂದರೆ ಅಂತಿಮ ಮತದಾರರ ಪಟ್ಟಿ ಘೋಷಣೆ ಆಗುತ್ತೆ. ಆ ಬಳಿಕ ಸಿಬ್ಬಂದಿಗಳೆಲ್ಲರೂ ಕೂಡ ನಮಗೆ ಚುನಾವಣಾ ಪ್ರಕ್ರಿಯೆಗೆ ಬಳಸ್ಕೊಳ್ಳೋದಕ್ಕೆ ಸಿಗ್ತಾರೆ. ಅಲ್ಲಿಯ ತನಕ ಚುನಾವಣಾ ಸಿಬ್ಬಂದಿಗಳು ಕೂಡ ಚುನಾವಣಾ ಕಾರ್ಯದಲ್ಲಿ ಭಾಗಿಯಾಗೋದಕ್ಕೆ ಆಗೋದಿಲ್ಲ, ತಯಾರಿ ಮಾಡೋದು ಕೂಡ ಕಷ್ಟ ಆಗುತ್ತೆ ಅನ್ನುವಂತಹ ವಾದವನ್ನು ಮುಂದಿಟ್ಕೊಂಡು ಈಗ ವಿಸ್ತರಣೆಗೆ ಟೈಮ್ ಕೇಳಿದ್ದಾರೆ. ಡಿಸೆಂಬರ್ 31ರ ತನಕ ಸಮಯಾವಕಾಶವನ್ನ ಕೇಳಿದ್ದಾರೆ. ಕಳೆದ ಬಾರಿ ಸಮಯಾವಕಾಶ ರಾಜ್ಯ ಸರ್ಕಾರ ಕೇಳಿರೋದಲ್ಲ, ಕೆಲವು ಡಿಸ್ಅಡ್ವಾಂಟೇಜ್ ಇಟ್ಕೊಂಡು ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಅಂತಾರಲ್ಲ BK ಹರಿಪ್ರಸಾದ್ ಅವರು. ಅಲ್ಲ, ಈಗ ಮಹಾನಗರ ಪಾಲಿಕೆಯ ಮುಖ್ಯ ಚುನಾವಣಾ ಆಯುಕ್ತರ ಮುಖ್ಯ ಕಮಿಷನರೇ, ಚೀಫ್ ಕಮಿಷನರೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕೊಂಡಿರೋದು. ಕಳೆದ ಬಾರಿ ಸರ್ಕಾರ ಅರ್ಜಿ ಹಾಕಿತ್ತು. ಆಗ ಪೊನ್ನಣ್ಣ ಮತ್ತು AG ಶಶಿಕಿರಣ್ ಶೆಟ್ಟಿ ಅವರೆಲ್ಲರೂ ಕೂಡ ಡ್ರಾಫ್ಟ್ ರೆಡಿ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ರು. ಕಳೆದ ಬಾರಿ ಸರ್ಕಾರ ಕ್ಲೈಮ್ ಮಾಡಿತ್ತು SIR ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳ ನಿಯೋಜನೆಗೊಂಡಿದ್ದಾರೆ, ಅದರ ತಯಾರಿ ಮತ್ತು ತರಬೇತಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಹೀಗಾಗಿ ಚುನಾವಣೆ ಮಾಡಕ್ ಆಗಲ್ಲ ಅಂತ. ಈಗ ಸರ್ಕಾರ ಕೇಳ್ತಾ ಇಲ್ಲ,
GBA ಮುಖ್ಯ ಆಯುಕ್ತರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. GBA ಚುನಾವಣೆಯ ಉಸ್ತುವಾರಿಗೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಬೇಕಾಗಿರೋದ್ರಿಂದ ಅವರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನ ಅಂದ್ರೆ ಅವರೇ ಫೇಸ್ ಮಾಡಲಿ ಅನ್ನುವ ಕಾರಣಕ್ಕಾಗಿ ಕೇಳ್ತೀವಿ. ಇದು ಇನ್ನೊಂದು ತಂತ್ರಗಾರಿಕೆ ಭಾಗವಾಗಿಯೂ ಇರ್ಬೋದು. ಕಳೆದ ಬಾರಿ ಸರ್ಕಾರ ಕೇಳ್ತು, ಅವಾಗ ವಾರ್ನ್ ಮಾಡಿತ್ತು ಸುಪ್ರೀಂ ಕೋರ್ಟ್, 2 ತಿಂಗಳು ಬಿಟ್ಟು ಮತ್ತೆ ಯಾವುದೇ ಸಮಯಾವಕಾಶವನ್ನ ಮತ್ತೆ ನಮ್ಮ ಮುಂದೆ ಕೇಳ್ಕೊಂಡು ಬರಬೇಡಿ ಅಂತ ಹೇಳಿತ್ತು. ಈಗ ಅಧಿಕಾರಿಗಳ ಮೂಲಕ ಇನ್ನೊಂದ್ಸರಿ ಹಾಕಿಸ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಇನ್ನೊಮ್ಮೆ ಬಯಸ್ಕೊಂಡು ಬರಲಿ ಅನ್ನುವಂಥ ಉದ್ದೇಶವೋ ಏನೋ ಗೊತ್ತಿಲ್ಲ. ಜೊತೆಗೆ ಕಾರಣ ಕೂಡ ಜಿನ್ಯೂನ್ ಇದೆ. SIR ನಡೀತಾ ಇರುವಂತ ಸಂದರ್ಭದಲ್ಲಿ ಚುನಾವಣಾ ಪ್ರಕ್ರಿಯೆಗಳನ್ನ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ, ತಯಾರಿ ಕೂಡ ಕಷ್ಟ ಆಗುತ್ತೆ. ಕಾರಣ ಜಿನ್ಯೂನ್ ಇದೆ. ಆದ್ರೆ SIR ಇಲ್ಲದೆ ಚುನಾವಣಾ ಪ್ರಕ್ರಿಯೆ ಅಂದ್ರೆ SIR ನ ಪ್ರಕ್ರಿಯೆ ಅಕ್ಟೋಬರ್ 7ಕ್ಕೆ ಎಲ್ಲ ಮುಗಿದೋಗುತ್ತ್ರಿ. ಅಬ್ಜೆಕ್ಷನ್ಸ್ ಹಾಕಿ ಆ ಅಬ್ಜೆಕ್ಷನ್ನು ಕ್ಲಿಯರ್ ಮಾಡಿ ಡ್ರಾಫ್ಟ್ ವೋಟರ್ ಲಿಸ್ಟ್ ಬಂದು ಫೈನಲ್ ವೋಟರ್ ಲಿಸ್ಟು ಬಂದಾಗತ್ತೆ ಅಕ್ಟೋಬರ್ 7ಕ್ಕೆ. ಅದಾದ್ಮೇಲೆ 2 ತಿಂಗಳು ಬೇಕಾ ಚುನಾವಣಾ ಪ್ರಕ್ರಿಯೆ ಮುಗಿಸೋದಕ್ಕೆ? ಡಿಸೆಂಬರ್ 31 ತನಕ ಟೈಮ್ ಕೇಳಿದ್ದು ಯಾಕಿದು? ಅಲ್ಲ, ಅವ್ರು ಡಿಸೆಂಬರ್ ತನಕ ಕೇಳಿದ್ರೆ ಅಟ್ಲೀಸ್ಟ್ ನವೆಂಬರ್ಗಾರು ಬಂದು ನಿಲ್ಬೋದೇನೋ ಅಥವಾ ಅಕ್ಟೋಬರ್ ಎಂಡ್ಗಾರು ಬಂದು ನಿಲ್ಬೋದೇನೋ ಅನ್ನುವಂಥ ಒಂದು ತಂತ್ರಗಾರಿಕೆನೂ ಇರ್ಬೋದು. ಯಾಕಂದ್ರೆ ಹೆಚ್ಚು ಸಮಯಾವಕಾಶಕ್ಕೆ ಕೇಳಿದಂಥ ಸಂದರ್ಭದಲ್ಲಿ ಅಷ್ಟು ಕೊಡೋಕ್ಕಾಗಲ್ಲ ಅಂತ ಒಂದು 2 ತಿಂಗಳಾದರೂ ಕೊಡ್ಬೋದೇನೋ ಅಥವಾ 3 ತಿಂಗಳಾದರೂ ಕೊಡ್ಬೋದೇನೋ, ಈ ಥರದ ಆಲೋಚನೆಯಲ್ಲಿ ಕೋರ್ಟ್ ಮೊರೆ ಹೋಗಿರ್ತಾರೆ. ಆದರೆ ಪ್ರಶ್ನೆ ಇರೋದು ಅದಲ್ಲ. ಈ SIR ಇಲ್ಲದೆ ಇರೋ ಸಂದರ್ಭದಲ್ಲೇ ಚುನಾವಣೆ ನಡೆಸೋಕೆ ಅವಕಾಶಗಳಿದ್ದಾಗಲೂ ಕೂಡ ಸರ್ಕಾರ ಚುನಾವಣೆ ಮಾಡುವಂಥ ಮನಸ್ಸನ್ನ ಮಾಡಲಿಲ್ಲ. ಅದಕ್ಕೆ ಕಾರಣವೂ ಹಲವು ಇದೆ. ಒಂದು, ಬೆಂಗಳೂರಿನಲ್ಲಿ ಅಂದರೆ GBA ವ್ಯಾಪ್ತಿಯಲ್ಲಿ GBAನ ವಿಂಗಡಣೆ ಮಾಡಿರ್ತಕ್ಕಂಥದ್ರ ಬಗ್ಗೆಯೂ ಕೂಡ ಹಲವು ಆಕ್ಷೇಪಗಳಿತ್ತು. ಇದು ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಚುನಾವಣೆ ಮಾಡಲಿಕ್ಕೆ ಹೋಗಿರಲಿಲ್ಲ. ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ GBA ಚುನಾವಣೆ ಆಗುವಂತಹ ಮನಸ್ಸು ಇಲ್ಲವೇ ಇಲ್ಲ. ಅದು ಎಲ್ರಿಗೂ ಸ್ಪಷ್ಟ. ಹಿಂದೆ BJP ಸರ್ಕಾರ ಇದ್ದಾಗಲೂ ಕೂಡ ಎಲೆಕ್ಷನ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಈಗ ಕಾಂಗ್ರೆಸ್ ಬಂದು ಒಂದೇ ವರ್ಷದಲ್ಲಿ ಮಾಡ್ತೀವಿ ಅಂತೇಳಿ ಮೊದಲು ಚುನಾವಣೆಗೂ ಮುಂಚೆ ಘೋಷಣೆ ಮಾಡಿ ಸರ್ಕಾರ ಬಂದು 3 ವರ್ಷ ಆಗ್ತಾ ಬಂದರೂ ಕೂಡ ಅವರು ಕೂಡ ಚುನಾವಣೆ ಮಾಡುವಂತ ಮನಸ್ಸಿಲ್ಲ. ಅಂದ್ರೆ ಬೆಂಗಳೂರಿಗೆ ಸ್ಥಳೀಯ ಪ್ರತಿನಿಧಿಗಳ ಅವಶ್ಯಕತೆ ಇಲ್ಲ, ಅವರು ಬಂದ್ರೆ ನಮಗೆ ಸಮಸ್ಯೆ ಅನ್ನುವ ರೀತಿಯಲ್ಲಿ ಶಾಸಕರ ವರ್ತನೆ ಕೂಡ ಇದೆ. ಅವರ ಒಂದು ಒತ್ತಡದ ಕಾರಣಕ್ಕಾಗಿಯೂ ಈ ಮುಂದೂಡಿಕೆ ಆಗ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಮಾಹಿತಿಗೆ ಮಾರುತೇಶ್. ಡಿಸೆಂಬರ್ 31 ತನಕ ಕಾಲಾವಕಾಶ ಕೋರಿ GBA ಮುಖ್ಯ ಆಯುಕ್ತರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ GBA ಎಲೆಕ್ಷನ್ ಮಾಡೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.